ಕ್ಯಾಮ್ರಾ ಮುಂದೆ ಬರೋಕ್ ನಾಚ್ಕೊಂತಾರೆ. ಹೋಗಿ ಮಾತಾಡ್ಸ, ಅಮ್ಮ ನೋಡ್ತೈತೆ. ಅಮ್ಮ ಏನಂದೆ, ಇನ್ನೊಂದ್ಸಲ ಹೇಳು. ಹೇಳಿವ ನಾನು. ಹೋಗ್ಬಿಟ್ಲ. ಕುಮಾರ ತೋರ್ಸನ, ತೋರ್ಸ, ಹಾಯ್ ಮಾಡೋ. ಯಾರು ಅಮ್ಮ? ನಾವು ಬರ್ತೀವಿ ಅಂತ ಏನಾದ್ರು ಮಾಡಿದಾರೆ, ಅದಕ್ಕೆ ಅವ್ರು ತೋರ್ಸಲ್ವಂತೆ, ನಾನೇ ತೋರಿಸ್ತೀನಿ. ಲ್ಯಾಟ್ರಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಸಂಡೇ ವ್ಲಾಗಲ್ಲಿ ಏನೂ ಇಲ್ಲ ಇವತ್ತು ಆ್ಯಕ್ಚುಲಿ. ಸೊ ಕೆಲವು ವರ್ಕ್ಸ್ ಇದೆ, ಅಂದರೆ ನನ್ನ ಶ್ರೀಮಂತಕ್ಕೆ ಇರೋದ್ರಿಂದ ಅದಕ್ಕೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಕೊಡ್ಬೇಕಿತ್ತು. ಸೊ ಅದಕ್ಕೆ ಹಬ್ಬ ಆಗಿರೋದ್ರಿಂದ ಸುಮ್ಮನೆ ಯಾಕೆ ಚಿಕನ್ ಎಲ್ಲ ಮಾಡೋದು ಅಂದ್ಬಿಟ್ಟು, ಆ್ಯಕ್ಚುಲಿ ಮಶ್ರೂಮ್ ಇತ್ತು ಅಂತ ಅದನ್ನೆಲ್ಲ ಕಟ್ ಮಾಡಿದೆ. ಬಟ್ ನೋಡಿದ್ರೆ ಮಶ್ರೂಮ್ ಎಲ್ಲ ಒಂಥರ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ಅವರೆಕಾಳು ಇತ್ತು, ಅದ್ರದ್ದೇ ಬಾತ್ ಮಾಡೋಣ ಅಂತ ಅನ್ಕೊಂಡೆ, ಸ್ವಲ್ಪನೇ ಇರೋದು. ಸೊ ಅದಕ್ಕೆ ಇಲ್ಲಿ ಇದನ್ನ ಮಾಡ್ತಾ ಇದ್ದೀನಿ ನಾನು. ಸೊ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ತಾನೇ ಜಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನನಗೆ. ಆ್ಯಂಡ್ ಇದು ಬಂದರೆ ಮಾಮೂಲಿ ನೀವೆಲ್ಲ ಹೇಗೆ ಮಾಡ್ತೀರೋ ಅಷ್ಟೇ. ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಈ ಪಲಾವ್ಗೆಲ್ಲ ರುಬ್ಕೋತಾರಲ್ವ, ಸೊ ಸೇಮ್ ಮಸಾಲೆನೆ. ಅದಕ್ಕೋಸ್ಕರ ನಾನು ಇದೇನು ತೋರಿಸಿಲ್ಲ ನಾನು. ನೀವೆಲ್ಲ ಹೇಗೆ ಮಾಡ್ಕೋತಿರೋ ಅದೇ. ಜಸ್ಟ್ ಒಗ್ಗರಣೆ ಕೊಟ್ಬಿಟ್ಟು ಆನಿಯನ್ನು, ಟೊಮೆಟೊ ಎಲ್ಲ ಇದನ್ನ ಹಾಕಿ ಮತ್ತೆ ಕಾಳು ಹಾಕಿ ರೈಸ್ ಹಾಕ್ಬಿಡ್ತೀನಿ ಅಷ್ಟೇ, ಒನ್ ಟೈಮ್ಗಲ್ವಾ ಅಂತ. ಪಲಾವ್ ಎಲೆ ಮತ್ತೆ ಸ್ವಲ್ಪ ಕಸ್ತೂರಿ ಮೆಥಿ ಪ್ಯಾಕೆಟ್ ಬರುತ್ತಲ್ವ, ಇದರಲ್ಲಿ ಇರೋದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಇದೀನಿ. ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನಾನು ಯಾವುದೇ ಗರಂ ಮಸಾಲ ಮತ್ತೆ ಈ ತರ ಎಲ್ಲ ಏನು ಜಾಸ್ತಿ ಹಾಕಕ್ ಹೋಗಲ್ಲ, ಒಂದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ಹಾಕೊಳ್ಳೋದು. ಆನಿಯನ್ ಹಾಕ್ತಾ ಇದೀನಿ. ನಾನು ಜಾಸ್ತಿ ಗ್ರೀನ್ ಚಿಲ್ಲಿ ಎಲ್ಲ ಹಾಕೋದಿಲ್ಲ, ಬಿಕಾಸ್ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಜಾಸ್ತಿ ಇದಾಗುತ್ತಲ್ವ ಗ್ಯಾಸ್ಟ್ರಿಕ್, ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕಲ್ಲ. ಒಂದು ಸ್ವಲ್ಪ ಇದಕ್ಕೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಇದಕ್ಕೆಲ್ಲ ಸಪ್ರೇಟಾಗಿ ಏನು ಹಾಕಲ್ಲ. ಮತ್ತು ಯಾವುದು ಗರಂ ಮಸಾಲ, ಆಮೇಲೆ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ ಕೆಲವರು, ಆಮೇಲೆ ಮತ್ತೆ ಚಿಕನ್ ಬಿರಿಯಾನಿ ಮಸಾಲ, ಪಲಾವ್ ಮಸಾಲ, ಇದೆಲ್ಲ ಏನು ಪ್ಯಾಕೆಟ್ ಐಟಮ್ಸ್ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಸೊ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಇದು. ಇವಾಗ ಟೊಮ್ಯಾಟೊ ಮತ್ತು ಆನಿಯನ್ ಎಲ್ಲ ಸ್ವಲ್ಪ ಬೆಂದಿದೆ. ಈ ಟೈಮಲ್ಲಿ ಈ ರುಬ್ಬಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಮಿಡಿಯೇಟ್ ಆಗಿ ಯಾವುದು ವಾಟರ್ ಹಾಕಕ್ಕೆ ಹೋಗಬೇಡಿ. ಈ ಕಾಳಿದೆಯಲ್ವ, ಇದನ್ನ ಹಾಕ್ಕೊಳ್ಳಿ. ಎಲ್ಲ ಕೂಡ ಫ್ರೈ ಮಾಡ್ಕೋಬೇಕು, ಅದಕ್ಕೋಸ್ಕರ. ಸಾಲ್ಟ್, ಸ್ವಲ್ಪ ಅರಿಶಿನ, ಸೊ ಇದಿಷ್ಟು ಹಾಕ್ಕೊಂಡು ಆನಿಯನ್ ಮತ್ತು ಟೊಮ್ಯಾಟೊ ಜೊತೆ ಈ ಥರ ಫ್ರೈ ಮಾಡಿಕೊಂಡು, ಇದೆಲ್ಲ ಇದೇ ಥರ ಸ್ವಲ್ಪ ಕುದಿಬೇಕು. ವಾಟರ್ ಹಾಕಕ್ಕೆ ಹೋಗಬೇಡಿ. ಮಸಾಲ ಜೊತೆ ಕಾಳು ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು, ಸೊ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಎಷ್ಟು ರೈಸ್ ತಗೊತೀರಾ ಅದ್ರ ಮೇಲೆ ರೈಸ್ ಹಾಕ್ಕೊಂಡು ವಾಟರ್ ಹಾಕ್ಕೊಂಡು ಕುಗ್ಸಿದ್ರೆ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ. ಯಾವುದು ಪೌಡರ್ ಎಕ್ಸ್ಟ್ರಾ ಏನು ಫಿಟ್ಟಿಂಗ್ಸ್ ಏನು ಬೇಡ ಇದಕ್ಕೆ. ನೋಡಿ, ಇಲ್ಲ ನಿಮಗೆ ಕಾಣಿಸ್ತಿದೆ ಅಲ್ವ ಗೊತ್ತಿಲ್ಲ ವಿಡಿಯೋದಲ್ಲಿ, ಈ ಥರ ಎಣ್ಣೆ ಬಿಟ್ಕೋಬೇಕು ಮಸಾಲ ಮತ್ತು ಆನಿಯನ್ ಜೊತೆ ಕಾಳು. ನೀವು ಕಾಳು ಹಾಕಿ ಅಥವಾ ಮಶ್ರೂಮ್ ಒಂದು ಬಿಟ್ಟು ತರಕಾರಿ ಹಾಕಿ ಏನಾದರೂ ಹಾಕಿ ಈ ಥರ ಫುಲ್ಲು ಆಯಿಲ್ ಬಿಟ್ಕೋಬೇಕು. ಸೊ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮಸಾಲ ಕೂಡ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ನಾನು ರೈಸ್ ತೊಳೆದಿಟ್ಕೊಂಡಿದ್ದೀನಿ, 1.5 ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಖಾರದ ಪುಡಿ ಮತ್ತೆ ಬಿರಿಯಾನಿ ಮಸಾಲ ಅಥವಾ ಪಲಾವ್ ಮಸಾಲ ಏನಾದರೂ ಹಾಕ್ಕೊಳ್ಳಿ, ಇನ್ನ ಟೇಸ್ಟ್ ಆಗಿರುತ್ತೆ. ಬಟ್ ನಾನೇನು ಹಾಕಲ್ಲ ಈಗ.
ಒಂದ್ ಸ್ವಲ್ಪ ಬೆಂದ ಮೇಲೆ ನೀರ್ ಹಾಕು. ನೆಕ್ಸ್ಟ್ ಇದಾದ್ಮೇಲೆ ಮುಚ್ಕೊಳ್ಳಿ. 1-2 ವಿಜಿಲ್ ಬಂದ್ರೆ ಸಾಕಾಗುತ್ತೆ. ನನ್ನ ಪ್ರೀವಿಯಸ್ ವ್ಲಾಗ್ನೆಲ್ಲ ಎಡಿಟ್ ಮಾಡ್ತಾ ಇದ್ದೀವಿ. ನೋಡಿ, ಅನ್ನ ಎಲ್ಲ ನೀಟಾಗಿ ಬೆಂದಿದೆ, ಮತ್ತೆ ಮಸಾಲ ಕೂಡ ಇದೆ, ಮತ್ತೆ ಅಲ್ಲಲ್ಲಿ ಕಾಳು ಕೂಡ ಸಿಗುತ್ತೆ ನಿಮ್ಗೆ. ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆ ಬೀಜ ಹಾಕಬಾರ್ದು, ಜಸ್ಟ್ ಕಾಯಿ ಚಟ್ನಿ ಹೋಟೆಲ್ಸಲ್ಲೆಲ್ಲ ಕೊಡ್ತಾರಲ್ವ, ಆ ಥರ ಹುರ್ಗಡ್ಲೆ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಪೂಜೆ ಎಲ್ಲ ಆದಮೇಲೆ ಗೈಸ್ ಫೈನಲಿ ನಮ್ಮ ಚಿಕ್ಕಮ್ಮ ಕುಂಕುಮಕ್ಕೆ ಬರ ಹೇಳಿದ್ರು. ಬಿಕಾಸ್ ಅಬ್ದಲ್ ಅವ್ರ ಊರಲ್ಲಿದ್ರಲ್ವ, ನಾವು ಊರಿಗೆ ಹೋಗಿದ್ವಿ. ಅವ್ರು ಇಲ್ಲೇ ಇರೋದು, ನಮ್ಮ ಮನೆಯಿಂದ ಒಂದು 10 ಕಿಲೋಮೀಟರ್ಸ್ ಆಗ್ಬೋದೇನೋ. ಸೊ ಅದಕ್ಕೆ ಬಾ ಅಂತ ಕರೆದಿದ್ರು. ಸೊ ಅದಕ್ಕೆ ರೆಡಿ ಆಗಿದ್ದೀನಿ, ಹೋಗ್ಬೇಕಿವಾಗ. ಬಾಯ್ ಬಾಯ್. ಅದ್ರ ಜೊತೆ ಆನ್ ದ ವೇ ಬ್ಲೌಸ್ ಕೊಟ್ಟೋಗೋಣ ಅಂತ ಒಂದು ಸ್ಟಿಚ್ ಮಾಡಿಸ್ಬೇಕಿತ್ತು. ಸೊ ನಾನು ಕಂಪ್ಲೀಟ್ ಸ್ಯಾರಿ ತೋರಿಸಲ್ಲ ನಿಮಗೆ. ಸೊ ಇದನ್ನು ಕೊಟ್ಟು ಹಾಗೆ ಆನ್ ದ ವೇ ಹೋಗಬೇಕು. ಬಾಯಿಲಿ ಎಲ್ಗೋಗ್ತಾ ಇರೋದು ಇವಾಗ? ಬಾಯಿಲಿ ಮುಂದೆ ಬಾ, ಮುಂದೆ ಬಾ. ಬಾಯಿಲಿ ಹೇಳು, ಎಲ್ಲೋಗ್ತಾ? ಹಾಂ, ಹೌದಾ? ಸೊ ಗೈಸ್ 6 o'clockಗೆ ಹೊರಡ್ಬೇಕಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ಆಲ್ರೆಡಿ 7:30 ಆಗಿಬಿಟ್ಟಿದೆ ಟೈಮು. ಏನು ಮಾಡೋಕ್ಕಾಗುತ್ತೆ, ಅಲ್ಲಿ ಲೇಟ್ ಆಗೋಯ್ತು ಬ್ಲೌಸ್ ಕೊಡೋ ಅಷ್ಟರಲ್ಲೆಲ್ಲ. ಸೊ ಈಗ ನೋಡೋಣ ಅಲ್ಲೋಗಿ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ, ಇಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ರೋಡಲ್ಲೇ ಗೈಸ್ ಡಿ ಬಾಸ್ ಮನೆ ಇರೋದು. ಅಲ್ಲಿ ಕಾರ್ ನಿಂತಿದೆಯಲ್ವ, ಅಲ್ಲೇ. ಇವನೇ ಯಾಕಂತ ಒಂದು ಟಾರ್ಚ್. ಅಮ್ಮ ಎಲ್ಲಿಗೆ ಬಂದಿದ್ಯಾ? ನೀನು ಎಲ್ಲಿಗೆ ಬಂದಿದ್ಯಾ? ಏನಕ್ಕೆ? ಸುಮ್ಮನೆ ಇಳಿದು ಹೋಗ್ಬಿಟ್ಟು ತೋರಿಸು. ಫೈನಲಿ ರೀಚ್ ಡೆಸ್ಟಿನೇಷನ್ ಅಂತ. ಕುಮಾರ ತೋರ್ಸೋಣ, ತೋರ್ಸು. ಹಾಯ್ ಮಾಡೋ. ಯಾರು? ಅಮ್ಮ. ಹೋಗಿ ಮಾತಾಡ್ಸ, ಅಮ್ಮ ನೋಡ್ತೈತೆ. ಅಮ್ಮ ನಾ ಹೇಳಿವ ನಾನು. ಹೋಗ್ಬಿಟ್ಲ. ಕ್ಯಾಮ್ರಾ ಮುಂದೆ ಬರೋಕ್ ನಾಚ್ಕೊಂತಾರೆ, ನಾವು ಬರ್ತೀವಿ ಅಂತ ಏನೇನೋ ಮಾಡಿದಾರೆ. ಅದಕ್ಕೆ ಅವ್ರು ತೋರ್ಸಲ್ವಂತೆ, ನಾನೇ ತೋರಿಸ್ತೀನಿ. ಹೋಳಿಗೆ, ಆಮೇಲೆ ಹಪ್ಪಳ, ಇದೇನೋ ರೈಸ್ ಇರಬೇಕು. ಇದು ಕಾಯಲ್ಲಿ ಅನ್ಸುತ್ತೆ ಹೋಳಿಗೆಗೆ.
ಇನ್ನು ಏನೇನೋ ಇದೆ ಊಟ ತಿನ್ಬೇಕಾದ್ರೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಬಂದಿರೋ ದರ್ಶನ ಕುಂಕುಮಕ್ಕೆ ನಾವು ತಗೊಂಡು ಊಟ ಮಾಡಿ ವಾಪಸ್ ಹೋಗ್ಬೇಕು. ಬಾರ ಚಿಂಟು ಪ್ಲೇಟ್ಗಳು ಕೂಡ ಭೂಮಿಕಾ ಮುದ್ದೆ ಬೇರೆ ಅಂಕಲ್ ಏನ್ ತಮಾಷೆ. ಹೋಗು ಹೋಗು. ಆಯ್ತು ಹೇಳಿದೆ ಮಂಜು ಹೇಳಿದೆ ನಾಲ್ಕು ಮಾಡ್ತೀನಿ ನಾವು ಕೆಲವೊಮ್ಮೆ. ಊಟ ಎಲ್ಲ ಆಯಿತು ಗೈಸ್. ಊಟ ಆದಮೇಲೆ ಫಸ್ಟ್ ಊಟ ಮಾಡ್ಕೊಂಬಿಟ್ವಿ. ಆಮೇಲೆ ಮಳೆ ಬರೋ ಥರ ಆಯ್ತಲ್ವ, ಅದಕ್ಕೆ ಬೇಗ ಓಡೋಣ ಅಂದ್ಬಿಟ್ಟು ಆಮೇಲೆ ಕುಂಕುಮ ಎಲ್ಲ ನನಗೆ ಮತ್ತು ನಮ್ಮ ಅತ್ತೆಗೆ ಇಬ್ರಿಗೂ ಕೊಟ್ಟರು. ಅತ್ತೆ ಅಂದರೆ ಮಾವನ ಹೆಂಡ್ತಿ. ಸೊ ಇಬ್ಬರು ಕುಂಕುಮ ಎಲ್ಲ ಇಸ್ಕೊಂಡು ಬೇಗನೆ ಹೊರಟ್ಬಿಟ್ವಿ. ಓಕೆ ಗೈಸ್, ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ವ್ಲಾಗ್ನ ನೀಟಾಗಿ ಅಲ್ಲಿ ಎಂಡ್ ಮಾಡೋಕ್ಕಾಗಲಿಲ್ಲ. ಒಂದಷ್ಟು ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಮ್ಮ ಚಿಕ್ಕಮ್ಮ ಏನೇನೋ ಕೊಟ್ಟಿದ್ದಾರೆ. ಸೊ ಲಾಡು ಆಮೇಲೆ ಏನೇನೋ ದೇವ್ರ ಮುಂದೆ ಇಟ್ಟಿದ್ದೆಲ್ಲ ಕೊಟ್ಟು ಕಳಿಸಿದ್ದಾರೆ. ಸೊ ಮಳೆ ಬೇರೆ ಬಂದ್ಬಿಡ್ತು, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೊರಟಿ ಬಂದ್ವಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಸಿ ಯು ಆಲ್, ಬಾಯ್.